ಯಮ್ಮ ಮನೆಗೆಲ್ಲನ ಇವಾಗ ಎಲ್ಲ ಐಟಮು ಐತಲ್ಲೇ ಹಾಂ ಏನು ಇವಾಗೇನು ಯಾವ್ದಕ್ಕೇನು ಚಿಂತೆ ಇಲ್ಲ ನನಗೆ ಇವಾಗ ನಮ್ಮ ಚೈತ್ರಕ್ಕ ನಮಗೆ ಸಿಕ್ಕಿರೋದ್ರಿಂದನ ಇವಾಗ ಯಾವುದಕ್ಕೂ ಏನು ನಮಗೇನು ತೊಂದರೆ ಇಲ್ಲ ಒಂದು ಟಿನ್ ಎಣ್ಣೆ ತಂದುಬಿಟ್ಟಿದ್ದೀನಿ ದಿನ ಪಕೋಡ ಬೋಂಡ ವಡೆ ಹಪ್ಳ ಸಂಡಿಗೆ ದಿನ ಕರಿತಾ ಇರು ಹೇಳ್ತೀನಿ ಒಂದು ಟಿನ್ ಎಣ್ಣೆ ಈಗ ನಾನು ಅದಕ್ಕೆ ಮತ್ತೆ ಹಿಂಗೆ ಪ್ಲ್ಯಾನ್ ಮಾಡಿದ್ದು ಅವರು ಹೋಗೋ ಟೈಮ್ಗೆ ಹೋಗಿ ಅವ್ರು ಬರೋ ಟೈಮಿಗೆ ಬಂದರೆ ಮನೆಗೆ ಏನು ಐಟಮ್ಸ್ ತರೋಕ್ಕಾಗಲ್ಲ ಇವಾಗ ನೋಡು ನಮಗೆ ಏನು ಬೇಕಾದ ಐಟಮ್ಸ್ ತಂದುಬಿಡ್ಬೋದು ಇವಾಗ ಒಂಥರ ಖುಷಿ ಆಗುತ್ತಲ್ಲ ಶಾಂಪು ಎಷ್ಟೋ ವರ್ಷ ಇದ್ದಾವೆ ನಮ್ಮ ಮನೆಗೆ ಎಲ್ಲ ತಗೊಂಬಂದು ಎಲ್ಲ ಸ್ಟಾಕ್ ಮಾಡ್ತಾಯಿದ್ದೀನಿ ಐಟಮ್ ಎಲ್ಲನ ನಾಳೆಗೆ ಒಂದು ಪ್ಯಾಕೆಟ ಮೊಸರು ಅಕ್ಕಿ ತಾಂಬ ಮೊಸರು ಅಕ್ಕಿ ಆದರೆ ತಿಂಡಿ ಪಂಡಿಗೆ ಹಿಂಗೆ ಬೇಕಾಗುತ್ತೆ ಮೊಸರು ಅಕ್ಕಿ ಅನ್ನ ಆದರೆ ಚೆನ್ನಾಗಿರುತ್ತೆ ಕಣಪ್ಪ ಓದ್ರದ್ರಾಗೆ ಅದಕ್ಕೇನೆ ಒಂದು ಪ್ಯಾಕೆಟ ಮೊಸರು ಅಕ್ಕಿ ತಾಂಬ ಯಾರನ್ನ ನೋಡ್ತಾರೆ ನೋಡಿ ಗಾಡಿಗೆ ಹಾಕಿ ಬಂದ್ಬಿಡು ಸುಮ್ಮನೆ ಯಾರೋ ನೋಡಲ್ಲ ಇಲ್ಲೇ ನೋಡಿರೂ ಹೇಳಿರು ನಂಬಲ್ಲ ಹೇಳಿ ಚೈತ್ರಮ್ಮ ಇವಾಗೆಲ್ಲ ನಿನ್ನ ಮೇಲೆ ನಂಬಿಕೆ ಇಕ್ಕವಳೆ. ನಾನು ಬರೋದು 10 ಗಂಟೆಗಮ್ಮ 10 ಗಂಟೆಗೆ ಬಂದರೆ ಹೇಳಮ್ಮ ಅಷ್ಟು ದುಡ್ಡು ಉಳಿಯುತ್ತೆ ಇವಾಗ ಯಾಕಂದ್ರೆ ಬೆಳಗ್ಗೆ ಹೋಗಿ 6 ಗಂಟೆಯಿಂದ 10 ಗಂಟೆವರೆಗೂ ವ್ಯಾಪಾರ ಮಾಡ್ತೀನ ಅದ್ರಾಗ ಒಂದು 100 ರೂಪಾಯಿ ಎತ್ತಿಡ್ಕೊಂತೀನ ಸಾಯಂಕಾಲಕ್ಕೆ ಒಂದು 200-300 ಎತ್ತಿಡ್ಕೊಂತೀನಿ ಹೆಂಗಲ್ಲ ಅಂದ್ರೆ ಒಂದು 500 ರೂಪಾಯಿ ಟಿಪ್ಸ್ ಮಾಡ್ತಾಯಿದ್ದೀನಿ ದಿನ ನಾನು ಸಂಬಳದ ಜೊತೆಗೆ ದಿನ 500,000 ಹೆಂಗೋ ದುಡ್ಡು ಉಳಿಸ್ಕೊತಾ ಇದ್ದೀನಿ ಪೆಟ್ರೋಲ್ಗಾಗುತ್ತೆ ಪೆಟ್ರೋಲಿಗೆ ದುಡ್ಡು ಬೇಕಾಗಿರೋ ತಿಂತಾ ಇರ್ಬೋದು ಅಂಗಡಿಗೆ ಅಮ್ಮ ಮನೆಗೆ ಏನು ಬೇಕು ಹೇಳಿ ಇಂಥದ್ದಿಲ್ಲ ಅಂತವನ್ನು ತಗೊಂಬತ್ತೀನಿ ಒಂದು 10 ಸೋಪ್ ತಂದಿಕ್ಕೇನಿ ಮತ್ತು ಮೈ ಸೋಪು 1 ಡಜನ್ ಬಟ್ಟೆ ಸೋಪು ಎಲ್ಲ ತಗೊಂಬಂದಿಕ್ಕಿದ್ದೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಮನೆಯದು ಐಟಮು ಏನೈತೆ ತಗೊಂಬರೋ ಜವಾಬ್ದಾರಿ ನಂದು ತರಕಾರಿನೂ ತಗೊಬತ್ತೀನಿ ಬಿಡು ಎಲ್ಲರ ಸಿಂಧಿ ಖುಷಿ ಪಟ್ಬಿಟ್ಲಾ ಎಷ್ಟೊಂದು ತಂದಿದ್ರಲ್ಲತ್ತೆ ಸಕ್ಕರೆ 5-6 kg ಸಕ್ಕರೆ ಐತಿ ಯಾರು ತಂದ್ರು ಏನು ಅಂತಂದ್ಲು ಈಗ ಹಿಂಗೆ ಅಂಗಡಿ ತಗೊಂಬಂದು ಅನ್ಕಣಮ್ಮ ಅಂಗಡಿಗೆ ಹೋಗ್ತಾನಲ್ಲ ಅಂತಂದೆ ಅದಕ್ಕೆ ಯಾಕೆ ಮಾತಾಡಿ ಬಂದೆ ನಾನು ಆವಾಗಲೇ ನಿನ್ನ ಬೈಯನ ಅನ್ಕಂಡೆ ಯಾತ ಹೋಗಿದ್ದೆ ಅಲ್ಲ ಅಂಗಡಿಗಳ್ದ ಪಾಟಿ ತೋರ್ಬೇಡ ಕಣ ಮರೆಯ ಹಸಿ ಶಾಂಪುಗಳು ಸೋಪು ಅವು ಇವು ತಂದಿಕ್ಕಿರೆ ಆಮೇಲೆ ಅವರು ಇರೋ ಕೊಟ್ಟಿರೋ ಕೆಲಸನೂ ಇದು ಮಾಡ್ಯಾರು ಸುಮ್ಮನಿರು ನೆಟ್ಟ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಕೆಲಸ ಇಲ್ಲ ಅಂತಿದ್ದೆ ಕೆಲಸ ಮಾಡೋ ಜಾಗದಾಗೆ ನಾವು ನಂಬಿಕೆ ಎಂಬುದು ಉಳಿಸ್ಕೋಬೇಕು ಆಗಲ್ಲ ನನ್ನ ಮೇಲೆ ನಂಬಿಕೆ ಇರೋದಕ್ಕೆ ತಾನೇ ಅವ್ರು ಕೆಲಸ ಕೊಟ್ಟಿರೋದು ಅದ್ರಾಗ ಏನೈತಿ ಎಲ್ಲ ಒಂದು ಪಟ್ಟು ಹೋಲ್ಸೇಲ್ ಅಂಗಡಿ ಬಿಡು ಮಸ್ತ ಸೀಲ್ ಲೋಡ್ ಗಟ್ಟೆ ಇಳಿಸ್ಯವ್ರೆ ಅದೆಲ್ಲ ಏನು ಒಂದಿಟ್ಟು ತಂದ್ರೆ ಏನೂ ಆಗಲ್ಲ ಸಮುದ್ರದಾಗೆ ಒಂದು ಹನಿ ನೀರು ತಕ್ಕಣಂಗೆ ಆಗುತ್ತೆ ಅಷ್ಟೇ ಸಮುದ್ರದಾಗ ಒಂದಿನ್ಗೆ ನೀರು ತಕೊಂಡ್ರೆ ಕಮ್ಮಿ ಆಗುತ್ತೆ ಆಗ ಹಂಗೆ ಒಂದು ದೊಡ್ಡ ಹೋಲ್ಸೇಲ್ ಅಂಗಡಿ ಅಂದಮೇಲೆ ಏನೋ ಬೇಕಾಗಿರೋದು ಮನೆಗೆ ಸಣ್ಣ ಪುಟ್ಟದ್ದು ಅದು ತಗೊಂಬೋತೀನಮ್ಮ ಅದಕ್ಕೆ ಯಾಕೆ ನೀನು ಇದು ಮಾಡ್ಕೊಂತೀಯ ನೀನು ಸುಮ್ಮನೆ ಇರೋದು ಕಲಿ ನನಗೆಲ್ಲ ಗೊತ್ತೈತಿ ಏನು ಮಾಡಬೇಕು ಏನು ಎತ್ತ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ ನೀನು ಯಾಕೆ ತಲೆ ಕೆಡಿಸ್ಕೊಂಬೋಬೇಡ ಅವ್ರು ನಮ್ಮ ನಂಬೆ ತಾನೆ ನಾವೇನು ಕೇಳಿದ್ವಿ ಅವರೇ ತಾನೇ ಕೆಲಸ ಕೊಟ್ಟಿರೋದು ನಮ್ಮ ಮೇಲೆ ನಂಬಿಕೆ ಇಕ್ಕಿ ಅವರೇ ತಾನೇ ಕೆಲಸ ಕೊಟ್ಟಿರೋದು ನಾವೇನು ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ಏನಿಲ್ಲ ಅದೇ ಯಾಕೆ ಅಂತಾರೆ ನಂಬಲಿ ನೋಡೋಣ ನಮ್ಮನ್ನೇ ನಂಬ ಅಂಥದ್ದೇನಿಲ್ಲ ಅವರಾಗಿ ಅವ್ರು ಕೆಲಸ ಕೊಟ್ಟವ್ರೆ ಅವರಾಗಿ ಅವ್ರು ನಮ್ಮನ್ನು ಕರೆದವ್ರೆ ನಾವೇನು ಹೋಗಿ ಕೇಳಿಲ್ಲ ನಾವೇನು ಹೋಗಿ ಗಾಡಿ ಕೊಡಿಸ್ರಿ ಅಂದಿಲ್ಲ ಏನಿಲ್ಲ ಹೇಳತ್ತ ಈ ಸಂತನು ಹಿಂಗಿದ್ದೆ ಇವಾಗ ನನ್ನ ನ್ಯಾವೆಗೆ ಬಾಳ ಮಾಡಿ ಒಂದು 4 ಕಾಸು ದುಡ್ಡು ದುಡ್ಕೊಂಬದ್ ನೋಡು ಸುಮ್ಮನೆ ಯಾಕೆ ಇದನ್ನು ಮಾಡ್ತೀಯ ಒಂದು ನ್ಯಾವೆಗೆ ಮತ್ತು ನಾನೇನು ಕೆಲಸ ಮಾಡೋಕೆ ಹೋಗ್ತಾ ಇರೋದು ಏನೋ ಒಂದಿಟ್ಟು ಸಣ್ಣ ಪುಟ್ಟು ತಾಂಬತ್ತೀನಿ ಬಿಡು ಮನೆಗೆ ಅದಕ್ಕೆ ನೀನು ನ್ಯಾವಾಗ ಕರೆಕ್ಟಾಗಿ ಕಂಟ್ರಿಷನಾಗಿ ಕೆಲಸ ಮಾಡಿದ್ರು ಯಾರು ಮಾಡೋಕ್ಕಾಗಲ್ಲ ಯಾರು ಮಾಡ್ತಾರೆ ಹೇಳು ಯಾವುದೊಂದು ಕೆಲಸದಾಗೆ ಆಗಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟದ್ದು ಏನಾದರೂ ಒಂದು ಇದ್ದೇ ಇರುತ್ತೆ ಏನು ಯಾರು ಅಷ್ಟು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಯಾರು ಮಾಡ್ತಾರೆ ಹೇಳು ಯಾರು ಮಾಡೋಕ್ಕಾಗಲ್ಲ ಮುಚ್ಚು ಬಾಯಿ ಇಂಥ ಮಾಡ್ಕೊಂಡ್ರೆ ಒಂದು ಸತಿ ನೀನು ಏನಾದ್ರೂ ಈ ಥರ ತೋರಿಸ್ಕೊಂಡಿದ್ಯಾ ಅಂತಂದರೆ ಅವರು ನಿನ್ನ ಅಲ್ಲಿಂದ ಒದ್ದು ಆಚೆಗೆ ಕಳಿಸ್ತಾರೆ ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಇವತ್ತೇನೋ ಅವ್ನ ಜೊತೆಗೆ ಸೇರಿಕೊಂಡು ಅಂಥದ್ದೇ ಮಾಡ್ತೈತಿ ಅಲ್ಲ ಹೆಂಗೋ ನಮಗೆ ಇವತ್ತು ಕೆಲಸ ಕೊಟ್ಟವ್ರು ಹೆಂಗೋ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಸುಮ್ಮನೆ ಅದನ್ನು ಬಿಡು ಈಗ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಹತ್ರ ಹಿಂಗೆ ಮಾಡ್ಕೊಂಡೇನೆ ಮತ್ತು ಅವ್ರು ನಿನಗೆ ಹಿಂಗೆ ಮಾಡಿದ್ದು ಹೇಳೋದನ್ನ ಒಂದಿಟ್ಟು ಕೇಳು ಒಂದು ಸುಸಾನ ಹೇಳು ನಿನಗೊಂದು ಅರ್ಥ ಆಗಲ್ಲ ನಿನಗೆ ಯಾರು ಹೇಳ್ತಾರೋ ಹೋಗು ಅವರು ಓಟಾಟ ನಮ್ಮ ಹುಡುಗನ್ನ ಬೆಳೆಸ್ಯವ್ರಪ್ಪ ಓದಿಸ್ಯವ್ರೆ ಅವ್ನು ಇವತ್ತು ಇಂಥ ಇದಕ್ಕೆ ಕಳಿಸಿರೋದು ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆನೆ ಅದನ್ನ ಮರಿಬಾರ್ದು ಸುಮ್ಮನೆ ಅವ್ರನ್ನ ಬೈಕಬಾರ್ದು ಅವ್ರ ತಕ್ಕ ಹೋಗಿ ಅದು ನನಗೆ ಒಳ್ಳೇದಲ್ಲ ನಿನಗೆ ಅರ್ಥವಾಗಲ್ಲ ಸುಮ್ಮನಿರೇ ನಿನ್ಗೆ ಯಾಕೆ ಅತ್ಲಾಗೆ ನನಗೆ ಗೊತ್ತೈತಿ ಏನು ಮಾಡಬೇಕು ಹೆಂಗಿರ್ಬೇಕು ಅಂತ ಇವಾಗ ನಾನು ಇರೋದಕ್ಕೆ ಮತ್ತು ಅವ್ರ ಅಂಗಡಿ ವ್ಯಾಪಾರ ಆಗ್ತಾ ಇರೋದು ನಾನು ಇಲ್ಲ ಅಂದಿದ್ರೆ ಆಗ್ತಾನೆ ಇರಲಿಲ್ಲ ನೀನು ಅವ್ರ ಹಂಗೆ ನಮಗೆ ನಮ್ಮ ಅಣ್ಣ ಏನೋ ನಮ್ಮ ಅದಕ್ಕೆ ಬೋಲ್ ಇದನ್ನು ಮಾಡ್ತಾ ಇದ್ದಾರೆ ಏನು ನಮ್ಮಂಥ ಶ್ರೀಮಂತರು ಯಾರೂ ಇಲ್ಲ ಎಂಬ ಥರ ತೋರಿಸ್ಕೊಂತ ಇದ್ದಾರೆ ಅದಕ್ಕೆ ಮತ್ತು ಇವ್ರು ನಮ್ಗೆ ಸಹಾಯ ಮಾಡೋಕ್ಕೆ ಬಂದಿದ್ದು ಇವ್ರು ನಮಗೆ ಸಹಾಯ ಮಾಡೋಕ್ಕೆ ಬಂದವ್ರೆ ಅಂತಂದರೆ ನೀನೇ ಅಂತ್ಕ ಇವ್ರು ನಮ್ಗೆ ಎಷ್ಟು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನೀನೇ ತಿಳ್ಕೊ ಚೈತ್ರ ಅಕ್ಕನೇ ಬಂದು ನನಗೆ ಕೆಲಸ ಕೊಟ್ಟಿರೋದು ಆ ಅಕ್ಕನೇ ಕರ್ಕೊಂಡೋಗಿ ಬಾರಪ್ಪ ಮನು ನಿನಗೆ ಕೆಲಸ ಕೊಡ್ತೀನಿ ಅಂತೇಳಿ ಆ ಅಕ್ಕನೇ ನನ್ನ ಕರ್ಕೊಂಡೋಗಿ ಇವತ್ತು ಕೆಲಸ ಕೊಟ್ಟಿರೋದು ಸುಮ್ಮನೆ ಅವ್ರವ್ರ ಮಾತು ಕೇಳ್ಕೊಂಡು ನೀನು ಏನಕ್ಕೆ ಮಾತಾಡ್ತೀಯ ನಿನಗೂ ಬುದ್ಧಿ ಇಲ್ಲ ತಗ ಹೇಳು
ನಾನೇನು ಮಾತಾಡಲ್ಲ. ನೀನು ಒಂದು ಶಾಂಪು ಸೋಪು ಅದು ಇದು ಎಲ್ಲ ಓದ್ಕೊಬತ್ತಿಯಲ್ಲ ಅಂಗಡಿಗಳವ, ಅದಕ್ಕೆ ಹೇಳ್ತಾ ಇರೋದು ಮನೆಗೆಲ್ಲ ತಗೊಂಬಂದು ಇಲ್ಲಿ ಇಕ್ತಿಯಲ್ಲ, ಅದನ್ನೆಲ್ಲ ನಂಗೆ ತರಬೇಡ. ನಾಳೆ ದಿನ ಒಂದಿನ ಗೊತ್ತಾಗುತ್ತೆ. ಆವಾಗ ನೀನು ಗೊತ್ತಾಗಲ್ಲ ಅಂತ ಅನ್ಕೋಬೋದು, ಒಂದಿನ ಗೊತ್ತಾಗೇ ಆಗುತ್ತೆ. ಆವಾಗ ನೀನೇ ಪಶ್ಚಾತ್ತಾಪ ಪಡ್ತೀಯ. ಅಯ್ಯೋ ಹೋಗಿ ಸಣ್ಣ ಪುಟ್ಟದ ಕಾಟ ಆಸೆ ಪಟ್ಟು ದೊಡ್ಡದು ಕಳ್ಕಣ್ಣಲ್ಲಪ್ಪ ಅಂತೇಳಿ ನೀನೇ ಪಶ್ಚಾತ್ತಾಪ ಪಡ್ತೀಯ. ಅದಕ್ಕೆ ಬೇಡ ಕಣಪ್ಪ, ಕೊಟ್ಟಿರೋ ಕೆಲಸನ ನೀಯತ್ತ ಕರೆಕ್ಟಾಗಿ ಮಾಡ್ಕೊಂಡು ಹೋಗು ಸಾಕು ಅಂತ ಹೇಳ್ತಾ ಇದ್ದೀನಿ. ನಿನಗೆ ಹೇಳಿದ್ರೆ ಅರ್ಥವಾಗಲ್ಲ. ಬಿಡೆ ಸಿಂಧು, ಈಗ ಅವನು ಹೆಂಗ ಮಾಡ್ತಾನೆ, ನಿನ್ಗೆ ಯಾಕೆ, ನೀನು ಸುಮ್ಮನಿರು. ನೀನು ಓಟನು ತಲೆ ಕೆಡಿಸಬೇಡ. ನನಗೂ ನನ್ನ ಮಗಗೂ ಗೊತ್ತೈತಿ. ನಿನ್ನೇನು ನಾವು ಯಾತಕ್ಕೆ ಕೇಳಲ್ಲ. ನೀನು ಉಂಟ್ಕೊಂಡು ನಿನ್ನ ಕೆಲಸ ನೀನು ಮಾಡ್ಕೊಂಡು ನಿನ್ನ ಪಾಡಿಗೆ ನೀನು ಇರು ಅಷ್ಟೇ. ನನ್ನಂತಳು ಸೆನಕ್ಕಿಲ್ದಳು, ನನಗೆಲ್ಲ ಅವಾಗ ಹಂಗಾದಾಗ ಹಂಗೆಲ್ಲ ಸೆನಕಾದ್ಮೇಲಿಂದ ನಾನು ನನ್ನಂತಳು ಕೆಲ್ಸಕ್ಕೆ ಹೋಗ್ತೀನಿ. ಎಲ್ಲ ಕೈಕಾಲೆಲ್ಲ ದಿಂಗಿದ್ದು ಕೈಕಾಲೆಲ್ಲ ಗಟ್ಟಿ ಇದ್ದು ಇಂಥವ್ನು ಇವನು ಕೆಲ್ಸಕ್ಕೆ ಹೋಗಲ್ಲ, ಕೆಲಸ ಮಾಡಲ್ಲ ಅಂತಂದರೆ ಹೇಳು. ನಾನು ಇಷ್ಟು ದಿನ ದುಡಿಯೋದ್ಕಂತೂ ಈ ಮನೆ ಪೂರ್ಣ ಮನೆ ಎಟ್ಕಾಗೈತಿ. ನಾನೇನಾದರೂ ದುಡಿಲಿಲ್ಲ ಅಂದಿದ್ರೆ ಅಷ್ಟೇ. ಅಯ್ಯೋ ಯಾವಾಗಿಂದ ಸೆನಕ್ಕಿರಲಿಲ್ಲ, ಹೆಂಗ ದೇವ್ರ ದಯದಿಂದ ಮತ್ತೆ ಸೆನಕಾದೆ. ದೇವ್ರ ಹೆಂಗ ಹೊತ್ತಾಗೆ ಎಲ್ಲ ರಕ್ತ ಪುಷ್ಟಿ ಇರೋದಕ್ಕೆ ಬೇಗ ಸೆನಕಾದ್ನತ್ತ. ಇಲ್ಲ ಅಂದಿದ್ರೆ ಕೈ ಕಾಲು ಯಾನು ಗೊತ್ತಿರಲಿಲ್ಲ. ಎಷ್ಟು ಕಷ್ಟ ಆಗುತ್ತೆ. ಅವಾಗಲೇ ಆಗಲಿ ಸಂಗೀತಕ್ಕ ದುಡ್ಡು ಕೊಟ್ಟವ್ರಿ ಸೆನಕ್ಕಿಲ್ದಂಗೆ ನನಗೆ. ಅವಾಗ ಲೋಕ ಹೊಡೆದಾಗ ಘನವಾಗಿ ದುಡ್ಡು ಕೊಟ್ಟವ್ರಿ. ಅವಾಗ ನನಗೆ 1 ಲಕ್ಷ 2 ಲಕ್ಷ ದುಡ್ಡು ಕೊಟ್ಟು ಅವರೇ ಔಷಧಿ ತರಕ್ಕೂ ಅದಕ್ಕೂ ಇದಕ್ಕೂ ಮಸ್ತ ದುಡ್ಡು ಕೊಟ್ಟವ್ರಿ. ಅದು ಯಾವುದೂ ನಿಮಗೆ ಹಾಕೋಕ್ಕಿಲ್ಲ. ನಮ್ಮನ್ನು ನೋಡ್ಕೊಂಡಿಲ್ಲ ಅಂತೀರ. ಅವಾಗ ಅವ್ರು ಕೊಡ್ದಲ್ಲೇ ನಾನು ಸೆನಕಾದ್ನೆ. ಅವ್ರು ಕೊಡೋದಕ್ಕೆ ಮತ್ತೆ ನನ್ನ ಮಗನ ಬಂದು ನೋಡ್ಕೊಂಡು ಅವಾಗ ಹೆಂಗ ಸೆನಕಾಗ್ಬಿಟ್ವಿ. ಯಾತೆ ರಜಮ್ಮ, ಯಾತ ನಿನ್ ಸೊಸೆ ಮಗ ಎಲ್ಲ ಕುಂಡ್ರಿಸ್ಕೊಂಡು ಯಾತ ಮಾತಾಡ್ತೀಯಾ? ಯಾತಿಲ್ಲ. ನಮ್ಮಣ್ಣ ಏನು ನಮ್ಮ ಅತ್ತಿಗೆ ನಮ್ಮನ್ನ ಯಾತು ನೋಡ್ಕೊಂಡಿಲ್ಲ ಅಂದೆ. ಇವಾಗ ಯಾಕ ನಮ್ಮ ಚೈತ್ರಕ್ಕ ನಮ್ಮ ವರ್ಷಾಡ ಅವ್ರು ನಮ್ಮ ಕಷ್ಟಕ್ಕೆ ಆಗ್ತಾ ಇದ್ದಾರೆ. ನಮ್ಮಣ್ಣ ನಮ್ಮ ಅತ್ತಿಗೆ ಅವರೆಲ್ಲ ನಮ್ಮ ಕಷ್ಟಕ್ಕೆ ಆಗ್ಲಿಲ್ಲ ಅಂತ ಮಾತಾಡ್ತಿದ್ವಿ. ಅದಕ್ಕೆ ಇವಳು ನಮ್ಮ ಸಿಂಧಮ್ಮ ಅವಾಗೆಲ್ಲ ನೋಡ್ಕೊಂಡವ್ರೆ ಅಂತ ಇವಳು ತೊಳ್ಕಣೆ. ಹಿಂಗೆ ಮಾತಾಡ್ತಿದ್ವಿ. ಹಳೆದೆಲ್ಲ ಮುಡುಗ್ ಬೆಳೆದಿರೋದೇನೆ ಬಿಮಕ್ಕ ಅವ್ರ ಮನೆಯಾಗಿ, ನಮ್ಮ ಸಂಗೀತವ್ರ ಮನೆಯಾಗಿ. ಅವನ್ನ ಓದಿಸಿ ಇವತ್ತು ಅವರು ಎಷ್ಟು ಚೆನ್ನಾಗಿ ಸಾಕ್ಯವ್ರೆ. ಅವನು ನಮ್ಗೊಂದು ಫೋನ್ ಮಾಡಲ್ಲ. ನಾವು ಇಲ್ಲೋಡು ಅವ್ನು ನಮ್ಮ ಮೇಲೆ ಎಂದಿಷ್ಟು ಅವನಿಗಿದಿಲ್ಲ ಗೊತ್ತೇ. ಅಷ್ಟು ನಾವು ಯಾಕಂದ್ರೆ ಅವ್ನು ಸಣ್ಣನಿದ್ದಾಗಲೇ ಅವನ್ನ ಬಿಟ್ಟು ಬಂದ್ಬಿಟ್ವಿ. ಆಮೇಲೆ ಅವ್ರ ಅಜ್ಜಿ ಮನೆಯಾಗಿದ್ದ. ನಾವು ಒಂದು ದಿವ್ಸ ಅವನ್ನ ಬಂದು ನೋಡಲಿಲ್ಲ, ಏನಿಲ್ಲ. ಅವನಿಗೆ ನಿಜವಾಗ್ಲೂ ನಮ್ಮ ಮೇಲೆ ಒಂದಿಷ್ಟು ಆಸೆ ಇಲ್ಲ. ಏನು ಮಾಡೋದು, ಅವ್ರನ್ನೇ ದೊಡ್ಡಮ್ಮನೇ ಅವನು ಅಪ್ಪ ಅಮ್ಮ ಅನ್ಕೊಂಡವನಿ. ಅವ್ರ ತಗೇನೆ ಅವ್ನು ಚೆನ್ನಾಗಿರೋದು. ಯಾವತ್ತೇ ಆಗಲಿ ಅವನು ಅವ್ರ ತಗೆ ಚೆನ್ನಾಗಿರೋದು. ಈಗಲೇ ಆಗಲಿ ಅವ್ರಿಗೆ ಒಂದು ಫೋನ್ ಮಾಡೋದು ಮಾತಾಡ್ಸೋದು ಎಲ್ಲ ಅವ್ರ ತಗೇನೆ. ಓಟು ಇಲ್ಲಿದ್ರೆ ಸಮಸ್ಯೆ ಅಂತ ಅವ್ನು ಬೇರೆ ಕಡೆಗೆ ಹೋಗಂಗೆ ಮಾಡ್ದೆ. ಯಪ್ಪ ಹೋಗಾಗ್ಲಲ್ಲ ಸಂಬಳದ ದುಡ್ಡು ಕೊಡು, ಅದನ್ನು ಕೊಡು ಇದನ್ನು ಕೊಡು ಅಂತ ತಲೆ ತಿಂದು ಬೇರೆ ಕಡೆಗೆ ಹೋಗಂಗೆ ಮಾಡ್ದೆ. ಆ ಹುಡುಗ ನನ್ನ ಮಗ ಸೊಸೆನಾದರೂ ಇದ್ದಿದ್ದು ಕಷ್ಟ ಸುಖಕ್ಕಾದರೂ ಆಗೋರು ನೋಡೋರು ಬೋರೋರು ಅಂಬದು ನಮ್ಗೆ ಓಟ ಒಂದಿಟ್ಟು ಮನಸ್ಸು. ಯಾಕ ಹೋಗ್ಲಿ, ಹೆಂಗ ಆಗೈತಿ ಇವಾಗ ಚೆನ್ನಾಗಿರ್ಬೇಕತ್ತ. ಅದಕ್ಕೆ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಸುಮ್ಮನಿರಮ್ಮ, ಹುಡು ತಲೆ ಕೆಡಿಸಬೇಡ ಅಂತ ನಾನು. ನಮ್ಮಣ್ಣ ನಮ್ಮ ಅತ್ತಿಗೆ ಆಗಲಿಲ್ಲ, ಅವ್ರು ಆದ್ರೆ ಇವತ್ತು ನಮ್ಮ ಕಷ್ಟಕ್ಕೆ ಅಂತ ನಾವು ಮಾತಾಡ್ತಿದ್ವಿ ಕಣಕ್ಕ. ಬಾ ಕೂತ್ಕ ಬಾ. ಮತ್ತೆ ಈಗ ಏನೋ ನಮಗೆ ಅವರಾಗಿ ಅವ್ರು ಕರೆದು ಕೆಲಸ ಕೊಟ್ಟವ್ರೆ. ಇನ್ನು ನಾವೇನೇನು ಕೇಳಿರ್ಲಿಲ್ಲ ಕಣ್ಬೆ ಮಕ್ಕ. ಚೈತ್ರನ ಅರ್ಸನ ಕರ್ಕೊಂಡೋಗಿ ಕೆಲಸ ಕೊಟ್ಟವ್ರು ನೋಡು. ಆ ಡಿಂಪಮ್ಮನು ಆ ಪ್ರಕಾಶಪ್ಪ ಇಬ್ರಳನು ಹೆಂಗೆ ದುಡ್ದು ಅದ್ರಾಗೇನೆ ಹೊಸ ಅಂಗಡಿಗೆ ಹೋಗೇನೆ ಮನೆ ಕಟ್ಟಿಯವ್ರಿ. ಅವ್ರ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರಮ್ಮ. ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರು. ಆ ಡಿಂಪನು ಪ್ರಕಾಶ 2 ದೊಡ್ಡ ಮನೆ ಯಾಕೆ ಬೇಕಾಗಿತ್ತು ಹೇಳತ್. ಏನು ಗಂಡು ಹುಡುಗರಿಲ್ಲ ಪಂಡು ಹುಡುಗರಿಲ್ಲ ಅತ್. ಏನು ಕೊಟ್ಕೊಂಡತ್. ಈಗ ಎರಡ ಇರ್ತಾವ ಸುಮ್ಮನೆ ಒಳಗೆ ಇರ್ತಾವೆ. ಉಂಡ್ಕೊಂಡು ಒಳಗೆ ಎಲ್ಲ ಯಾರ ಮಂತಕ್ಕೆ ಹೋಗಲ್ಲ. ಅವಳು ಡಿಂಪಿ ಒಟ್ಟು ಜನ ಸರಿ ಇಲ್ಲ. ನಾನು ಯಾರ ಮಂತಕ್ಕೆ ಹೋಗಲ್ಲ ಅಂತ ಒಳಗೆ ಇರ್ತಾಳೆ. ಅವೆರಡು ಹೆಣ್ಣು ಹುಡುಗರು ಮದುವೆ ಮಾಡ್ಯವಳೆ. ಇನ್ನೇನಿಲ್ಲೇನೆ ಅವು ಹಿಂಗೆ ಹೋಗ್ತವೆ ಬೋಗ್ತವೆ. ಏನು ದೊಡ್ಡ ಮನೆ ಏನು ಬೇಕಾಗಿರ್ಲಿ. ಬರೀ ಮನೆ ಬಂಡವಾಳ ಹಾಕಿಳು ತಗ. ಏನು ದೊಡ್ಡ ಮನೆ ಏನು ಬೇಕಾಯ್ತಮ್ಮ. ಹಿಂಗೆ ಗಂಡು ಹುಡುಗರು ಇದ್ರೆ ಬಿಡಪ್ಪ ಅನ್ಬೋದು. ಗಂಡು ಹುಡುಗರಿಲ್ಲ ಏನಿಲ್ಲ. ಅದೇ ಮತ್ತೆ ಇದ್ದರು ಕೊಟ್ಟಲ್ಲ, ಇಲ್ದರು ಹಂಗೆ ಕಟ್ತಾರ. ಹಂಗೆ ನೋಡೋದ್ರಲ್ಲ ವೀಕ್ಷಕರ, ಮನೆಗೆ ಚೆನ್ನಾಗಿ ಹೋಗಿತಾ ಇದ್ದೀನಿ. ಇಂಥ ಕೆಲಸ ಮಾಡಬೇಡ ನೀನೇನಿದ್ರು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗು, ಕೆಲಸ ಕೊಟ್ಟವ್ರೆ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.